ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಏನಂತಂದರೆ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ಸಹಯೋಗದಲ್ಲಿ ಸುಮಾರು 7 ವರ್ಷಗಳಿಂದ ಸಂಸ್ಥೆಯ ಅಡಿಯಲ್ಲಿ ಪ್ರತಿ ವರ್ಷ 5/7 ಆ ದಿನಾಂಕದಂದು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಏನಿದಾವೋ ಸರ್ಕಾರಿ ಶಾಲೆಗಳಲ್ಲಿ SSLCಯಲ್ಲಿ ಪರೀಕ್ಷೆ ಬರೆದು ಉನ್ನತ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತಂದರೆ ಶಾಲೆಗೆ ಒಂದು ವಿದ್ಯಾರ್ಥಿಯನ್ನು ನಮ್ಮ ಸಂಸ್ಥೆ ವತಿಯಿಂದ ಆಯ್ಕೆ ಮಾಡ್ಕೊಳ್ತೀವಿ. ಆ ಶಾಲೆಯಲ್ಲಿ ಯಾರು ಫಸ್ಟ್ ಬಂದಿರ್ತಾರೋ ಅಂಥ ಒಂದು ವಿದ್ಯಾರ್ಥಿನ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಡೆಯಿಂದ ಒಂದು ಪಟ್ಟಿಯನ್ನು ತಗೊಂಡು ಆ ಪಟ್ಟಿ ಮುಖಾಂತರ ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಏನಿದೆ ಎಲ್ಲ ಕೂತು ಮಾತನಾಡಿ ಆ ಸರ್ಕಾರಿ ಶಾಲೆಗೆ ಒಂದು ವಿದ್ಯಾರ್ಥಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಆ ದಿನಾಂಕದಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಸತತವಾಗಿ 7 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಬಂದಿದ್ದು ಈ ಬಾರಿ 8ನೇ ವರ್ಷದ ಸಂಸ್ಥೆಯ ವಾರ್ಷಿಕೋತ್ಸವ ಮತ್ತು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಇಷ್ಟು ವರ್ಷ 7 ವರ್ಷಗಳಲ್ಲಿ ನಾವು ಆ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಏನು ಆಯ್ಕೆ ಆಗಿರ್ತಾರೋ ಅವರಲ್ಲಿ ಟಾಫರ್ ಯಾರಾಗಿರ್ತಾರೋ ಆ ಟಾಫರ್ ಆಗಿರ್ತಕ್ಕಂಥವ್ರಿಗೆ ಪ್ರಥಮ ಮತ್ತು ದ್ವಿತೀಯ ಏನು ಈ ದೇಶಕ್ಕೆ ಒಂದು ವಿದ್ಯೆಯನ್ನು ತಂದುಕೊಟ್ಟಿರ್ತಕ್ಕಂಥ ಮಹನೀಯರು ಏನಿದ್ದಾರೆ ಸಾವಿತ್ರಿ ಬಾಪುಲೆ ಜೀರವರು ಅವರ ಹೆಸರಿನ ಒಂದು ಹಾದಿಯಲ್ಲಿ ನಾವು ಅವರದೇ ಆದಂಥ ಒಂದು ಹೆಸರನ್ನು ಇಟ್ಟು ಸಾವಿತ್ರಿ ಬಾಪುಲೆ ವಿದ್ಯಾಮಾತೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪುರಸ್ಕೃತರು ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆ ಕಡೆಯಿಂದ ವಿದ್ಯಾರ್ಥಿಗಳನ್ನು ಫಸ್ಟು ಸೆಕೆಂಡು ನಾವು ಡಿಕ್ಲರೇಷನ್ ಮಾಡಿ ಪ್ರಶಸ್ತಿ ಕೊಡ್ತಾ ಬಂದಿದ್ದೀವಿ. ಉಳಿದಂಥವರಿಗೆ ಸಮಾನವಾಗಿ ಬಹುಮಾನ ಕೊಡ್ತಾ ಇದ್ವಿ. ಅದೇ ರೀತಿ ಈ ವರ್ಷದಲ್ಲಿ ಒಟ್ಟು 23 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೀವಿ. ಆ 23 ವಿದ್ಯಾರ್ಥಿಗಳಲ್ಲಿ ಫಸ್ಟು ಸೆಕೆಂಡು ಈ ಸಾರಿ 3 ಜನ ಅಂತ ಹೇಳ್ಬಿಟ್ಟು ಡಿಕ್ಲರೇಷನ್ ಮಾಡಿದ್ದೀವಿ. ಆ 3 ಜನಕ್ಕೆ ವಿದ್ಯಾರತ್ನ ಪ್ರಶಸ್ತಿ ಪುರಸ್ಕೃತರು ಅಂತೇಳಿ ಈ ಸಾರಿ ನಾವು ನಮ್ಮ ಒಂದು ಸಂಸ್ಥೆ ಮತ್ತು ಒಕ್ಕೂಟ ಡಿಕ್ಲರೇಷನ್ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡೋದು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏನು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಈ ಸಾರಿ ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ನಾನಾ ರೀತಿಯ ಕಲಾವಿದರಿದ್ದಾರೆ. ಇವತ್ತು ನಾವು ಬಹಳಷ್ಟು ನಮ್ಮ ಜೊತೆ ಒಂದು ಹೋರಾಟದ ಹಾದಿಯಲ್ಲಾಗಿರ್ಬೋದು, ಒಂದು ಜನಪದ ಹಾದಿಯಲ್ಲಾಗಿರ್ಬೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಹಲವಾರು ಕಲಾವಿದರು ಇವತ್ತು ದುಡಿತಾ ಇರತಕ್ಕಂಥದ್ದು ಎಲ್ಲರ ಗಮನಕ್ಕೂ ಬಂದಿದೆ. ಅಂಥ ಒಂದು ಇದರಲ್ಲಿ ಇವತ್ತು ನಾವು ಅದೇ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿಗೆ ಒಬ್ಬರಂತೆ ಒಂದು ಕಲಾವಿದರನ್ನು ಗುರುತಿಸ್ಕೊಂಡು ಆ ಕಲಾವಿದರಿಗೆ ನಾವು ಏನು ಹಿಂದೆ ದಲಿತ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥ ಬಂಡಾಯ ಸಾಹಿತ್ಯ ಆಗಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ದಿವಂಗತ ಡಾಕ್ಟರ್ ಸಿದ್ಧಲಿಂಗಯ್ಯ ಸರ್ ಅವರ ಹೆಸರಿನ ಒಂದು ನೆನಪಿನ ಕಾಣಿಕೆಯನ್ನು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿಗೆ ಒಬ್ಬರಂತೆ ಒಂದು 5-6 ಜನಕ್ಕೆ ನಾವು ಕಲಾವಿದರಿಗೆ ಇದೇ ಕಾರ್ಯಕ್ರಮದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದನ್ನು ಒಂದು ತೀರ್ಮಾನ ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲೇ ಅವತ್ತು ಆ ಒಂದು ಪ್ರಶಸ್ತಿಯನ್ನು ಸಹ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅದ್ರ ಜೊತೆಗೆ ಇವತ್ತೇನು ನಾವು ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹಲವಾರು ಜನ ಸಮಾಜ ಸೇವೆಗಳಲ್ಲೂ ಇರ್ತಕ್ಕಂಥವರಿದ್ದಾರೆ. ಹಲವಾರು ಜನ ಸಮಾಜ ಸೇವೆಯಲ್ಲಿ ತೊಡಗಿದ್ರೂ ಸಹ ಅವ್ರನ್ನ ಗುರುತಿಸ್ತಕ್ಕಂಥವ್ರು ಕಡಿಮೆ ಜನ ಇದ್ದಾರೆ. ಕಷ್ಟ ಅಂತಂದಾಗ ನಮ್ಮ ಹೋರಾಟಗಾರರಾಗಿರ್ಬೋದು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ಏನೋ ಒಂದು ಹಾಸ್ಪಿಟ್ಲು ಅಂತಂದಾಗ ಓಡೋಗ್ತಾರೆ. ಇನ್ನೊಬ್ರು ಯಾರೋ ಮೊನ್ನೆ ಕೊರೋನಾ ಟೈಮ್ ಆಗಿರ್ಬೋದು, ಇನ್ನೊಂದು ಈ 3 ವರ್ಷಗಳಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಏನು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರು ಯಾರಿದ್ದಾರೆ ಅನ್ನೋದನ್ನು ಒಂದು ಗುರುತಿಸ್ಕೊಂಡು ಒಂದು 3-4 ಜನಕ್ಕೆ ಸಮಾಜ ಸೇವಕರನ್ನ ವಿವಿಧ ಸಮಾಜ ಸೇವಕರನ್ನ ಗುರುತಿಸ್ತಕ್ಕಂಥದ್ದು ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಮೋಘ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡ್ಕೊಂಡಿದ್ವಿ. ಅಮೋಘ ಪ್ರಶಸ್ತಿ ಅಂತಂದ್ರೆ ಏನು ಇವರ ಕಾರ್ಯವೈಖರಿ ಬಹಳ ಚೆನ್ನಾಗಿದೆ, ಅದು ಚೆನ್ನಾಗಿರುವಂಥದ್ದನ್ನು ನಾವು
ಅಮೋಘ ಅಂತೇಳಿ ಕನ್ನಡದಲ್ಲಿ ನಾವು ಆ ಒಂದು ಇದರಲ್ಲಿ ನಾವು ಬಳಸ್ತೀವಿ. ಹಂಗಾಗ್ಬಿಟ್ಟು ಅವ್ರಿಗೆ 5 ಜನಕ್ಕೂ ಅಮೋಘ ಪ್ರಶಸ್ತಿ ಅಂತೇಳಿ ಕೊಡಬೇಕು ಅಂತೇಳಿ ಕೂಡ ತೀರ್ಮಾನಿಸಿದ್ದೀವಿ. ಹಂಗಾಗಿ ಇವತ್ತು ನಾವು ಏನು ಮುಂಬರುವ 5/7/2024 ಏನು ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ಆ ಒಂದು ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಳಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾರೆ. ಗಣ್ಯ ವ್ಯಕ್ತಿಗಳ ಮುಖಾಂತರ ಉದ್ಘಾಟಕರಾಗಿ ಮಾನ್ಯ SP ಸಾಹೇಬರು ಬರ್ತಾ ಇದ್ದಾರೆ. ಘನ ಉಪಸ್ಥಿತಿಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯಾಗಿರ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ವಿವಿಧ ಮುಖಂಡರುಗಳು ಏನಿದ್ದಾರೆ ಮುಖಂಡರೆಲ್ಲನೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ಅವರಲ್ಲೂ ಸಹ ನಾನು ಮನವಿ ಮಾಡಿದ್ದೀನಿ. ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾರೆ ಅಂತೇಳಿ ನನ್ನ ಒಂದು ಈ ಚಿಕ್ಕ ಪತ್ರಿಕಾ ಮೀಟಿಂಗನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಆತ್ಮೀಯ ಮಾಧ್ಯಮ ವರದಿಗಾರರು, ನಮ್ಮ ಒಂದು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ಜನಸಮೂಹ ಸಂಸ್ಥೆಯ ವತಿಯಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ವಿಚಾರ ಏನಂತಂದರೆ, ಸುಮಾರು 8 ವರ್ಷಗಳಿಂದಲೂ ನಮ್ಮ ಒಂದು ಜನಸಮೂಹ ಸಂಸ್ಥೆ ಒಂದು ಉತ್ತಮವಾದ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದೆ. ಹಾಗೆಯೇ ಪ್ರಾರಂಭದಲ್ಲಿ ನಾವು ಒಂದು ಸಂಸ್ಥೆಯ ಅಡಿಯಲ್ಲಿ ಏನಾದರೂ ವರ್ಷನೂ ಒಂದು ಕಾರ್ಯ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಒಂದು ಪದಾಧಿಕಾರಿಗಳು ನಮ್ಮ ಸಂಘಟನೆಯ ಎಲ್ಲ ಒಂದು ಸಹಕಾರದೊಂದಿಗೆ ಒಂದು ಚರ್ಚೆ ಮಾಡಿದಾಗ ಆ ದಿನ ಏನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ವಿಜಯಣ್ಣರವರ ಒಂದು ಹುಟ್ಟುಹಬ್ಬ ಜುಲೈ 5, ಆ ಹುಟ್ಟುಹಬ್ಬದಂದು ನಾವು ಏನು ಮುಳಬಾಗಿಲು ತಾಲೂಕಿನ ಒಂದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಂದು ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳಿಗೆ, ಅಂದರೆ ಈ ಒಂದು ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು ಜಾತಿ ರಹಿತವಾಗಿರ್ತದೆ. ಯಾವುದೇ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿಲ್ಲ. ಏಕೆ ಅಂತಂದರೆ ನಮ್ಮ ಸಂಘಟನೆ ಕೂಡ ಜಾತಿ ರಹಿತ ಒಂದು ಸಂಘಟನೆ ಆಗಿರ್ತದೆ. ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಏನಾದರೂ ಸಮಸ್ಯೆ ಬಂದಾಗ ಹೋರಾಟ ಮಾಡುವ ಒಂದು ಸಂಘಟನೆ ಆಗಿರ್ತದೆ. ಹಾಗೆಯೇ ಸಂಸ್ಥೆ ಅಡಿಯಲ್ಲಿ ಕೂಡ ಅದೇ ರೀತಿ ಒಂದು ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ಎಲ್ಲ ಒಂದು ಸಂಘಟನೆಯ ಒಂದು ಪದಾಧಿಕಾರಿಗಳು, ಸಂಸ್ಥೆಯ ಪದಾಧಿಕಾರಿಗಳು ಸೇರಿ ಒಂದು ನಮ್ಮ ಸಂಸ್ಥಾಪಕರಾದಂಥ ವಿಜಯಣ್ಣರವರ ಒಂದು ಹುಟ್ಟುಹಬ್ಬ ಜುಲೈ 5 ಈ ಒಂದು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷವೂ ಮಾಡ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಆ ದಿನ ತೀರ್ಮಾನ ಆಗಿ ಈಗ ಸತತವಾಗಿ 7 ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗೆಯೇ ಈ ದಿನ ಏನು ಮುಂಬರುವ ಜುಲೈ 5 8ನೇ ವರ್ಷದ ಒಂದು ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ಏನು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಏನಿದೆ, ಅಂಗಸಂಸ್ಥೆಗಳು ಎಲ್ಲ ಒಂದು ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಈ ಒಂದು ಪ್ರತಿ ವರ್ಷವೂ ಸಂಸ್ಥೆಯ ಒಂದು ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ಏನು ಉಳಿದಂತಹ ಅಂಗಸಂಸ್ಥೆಗಳೇನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹಾಗೂ ಏನು ಪ್ರಜ್ಞಾವಂತರು, ವಿದ್ಯಾವಂತರು, ಏನು ಎಲ್ಲ ಸಂಘಟನೆಗಳ ಮುಖಂಡರು, ಮಹಿಳಾ ಸಂಘಟನೆಗಳು, ಕನ್ನಡ ಒಂದು ಸಂಘಟನೆಗಳ ಮುಖಂಡರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರಲ್ಲಿಯೂ ಕೂಡ ಮನವಿ ಮಾಡ್ತಾಯಿದ್ದೀನಿ.